ಹಲೋ, ಹೆಂಗಿದ್ದೀರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ಇಷ್ಟಪಡ್ತೀನಿ. ಇವತ್ತಿನ ದಿವಸ ನಾನು ಎಗ್ ಸಾರು ಮಾಡಕತ್ತೀನಿ. ಮೊಟ್ಟೆ ಸಾರು ಮಕ್ಕಳಿಂದ ದೊಡ್ಡವ್ರವ್ರಿಗೂ ಇಷ್ಟಪಡುವಂತಹ ಒಂದು ಮೊಟ್ಟೆ ಸಾರು ಅನ್ನದ ಜೊತೆಗೆ ಮಾಡಕತ್ತೀನಿ. ಹೆಂಗೆ ಮಾಡೋದು ತೋರಿಸ್ತೀನಿ. ಇಲ್ಲಿ 4 ಈರುಳ್ಳಿ, ಮೀಡಿಯಮ್ ಸೈಜಿನ 4 ಈರುಳ್ಳಿ ತೊಗೊಂಡು ತೆಳ್ಳಗೆ ಉದ್ದಕ್ಕೆ ಹೆಚ್ಚಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೆಂದಾಗಿ ಫ್ರೈ ಮಾಡ್ಕೊತೀನಿ. ಹಸಿ ಸ್ಮೆಲ್ ಹೋಗಬೇಕು, ಚೆಂದಾಗಿ ಫ್ರೈ ಆಗಬೇಕು. ಆನಂತರ 2 ದೊಡ್ಡ ಟೊಮೆಟೊ ಹಾಕೀನಿ. ಅವನ್ನೂ ಕೂಡ ಸ್ಮೂತಾಗಿ ಬೇಯಿಸ್ಕೊಳೋಣ. ಎರಡೂ ಚೆಂದಾಗಿ ಹಸಿ ಸ್ಮೆಲ್ ಹೋಗಿ ಚೆಂದ ಬಾಡಿಸ್ಕೊಂಡು ನಂತರ 1 ಹಿಡಿ ಕೊತ್ತಂಬರಿ ಹಾಕಬೇಕು. ಗ್ಯಾಸ್ ಆಫ್ ಮಾಡಿ ಅಲ್ಲೇ ಬಿಸಿಗೆ ಅದನ್ನ ಮಿಕ್ಸ್ ಮಾಡೀನಿ. ಈಗ ಒಂದು ಬಟ್ಲ ಕೊಬ್ಬರಿನ ಫಸ್ಟ್ ಗ್ರ್ಯಾಂಡ್ ಮಾಡ್ಕೊತೀನಿ. ಯಾಕಂದರೆ ಎಲ್ಲ ಮಸಾಲೆ ಜೋಡಿ ಕೊಬ್ಬರಿ ನೈಸ್ ಆಗಲ್ಲ. ಮೊದಲು ಕೊಬ್ಬರಿನ ಗ್ರ್ಯಾಂಡ್ ಮಾಡ್ಕೊಂಡು ಆನಂತರ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಅದೆಲ್ಲ ಹಾಕ್ತೀನಿ. ಇದು ನೈಸ್ ಪೇಸ್ಟ್ ಆದ್ರೆ ಮಾತ್ರ ಸಾರು ಟೇಸ್ಟ್ ಬರೋದು, ಇಲ್ಲಾಂದ್ರೆ ಸರಿಯಾಗಲ್ಲ. ನೋಡಿರಿ, ಈ ಥರ ಪೇಸ್ಟ್ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ. ಈಗ ಅದೇ ಕಡಾಯಿಯೊಳಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಹಾಕೋಣ. ಆನಂತರ ಒಂದು ಸ್ಟಾರ್ ಹೂವು, 1 ಇಂಚು ಚಕ್ಕಿ, 3 ಲವಂಗ, 1 ಏಲಕ್ಕಿ ಸಾಕು, ಹೆಚ್ಚಿನ ಮಸಾಲ ಬೇಡ. ಇದನ್ನು ಹಾಕಿ ಫ್ರೈ ಮಾಡಿ ನಂತರ ರುಬ್ಬಿದಂಥ ಮಸಾಲ ಹಾಕಿಬಿಡೋಣ. ಅಲ್ಲಿ ಈರುಳ್ಳಿ ಹುರ್ಕೊಳ್ಳೋವಾಗ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕೀನಿ. ಅದು ಬಂದಿಲ್ಲ. ಬೆಳ್ಳುಳ್ಳಿ ಶುಂಠಿ ಅದ್ರಾಗನ ಹಾಕಬೇಕು. ಇವಾಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಅರಿಶಿಣ ಪುಡಿ ಹಾಕೋಣ, ಖಾರ ಪುಡಿ ಹಾಕೋಣ, ಉಪ್ಪು ಖಾರ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕಿರಿ. ನಾವು ಮೀಡಿಯಮ್ ಆಗಿ ಖಾರ ಹಾಕ್ತೀನಿ. ಮಕ್ಕಳು ಊಟ ಮಾಡ್ತಾರಲ್ಲ, ಅದಕ್ಕೋಸ್ಕರ. ಇದು ಹೆಲ್ದಿ ಫುಡ್ಡು. ಮೊಟ್ಟೆ ಮಕ್ಕಳಿಗೆ ದಿನ 1 ಮೊಟ್ಟೆ ಕೊಡಲೇಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರು, ಸ್ವಲ್ಪ ಜೀರಾ ಪೌಡ್ರು, ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ. ಹಾಕಿ ಚೆಂದ ಮಿಕ್ಸ್ ಮಾಡಿ 5 ನಿಮಿಷ ಫಳ ಅಂತ ಚೆಂದ ಕುದಿಬೇಕಿದು. ಸಣ್ಣ ಉರಿಯೊಳಗೆ ಒಂದು 5 ನಿಮಿಷ ಕುದಿಸೋಣ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳೋಣ ಅಂತ. ನಾವು ತೆಳ್ಳಗಾಗಬಾರ್ದು, ದಪ್ಪ ಆಗಬಾರ್ದು, ಮೀಡಿಯಮ್ ಆಗಿರ್ಬೇಕು ಕನ್ಸಿಸ್ಟೆನ್ಸಿ. ನಾನು ಅನ್ನದ ಜೊತೆ ಮಾಡಾಕತ್ತೀನಿ. ಇದನ್ನ ಚಪಾತಿಗೂ ಸೂಪರಾಗಿರ್ತದೆ ಇದು. ಇವತ್ತು ಅನ್ನದ ಜೊತೆ ಮಾಡಾಕತ್ತೀನಿ. ನೋಡಿರಿ, ಈ ಥರ ಫಳ ಅಂತ ಕುದಿಬೇಕಿದು. ಎಣ್ಣೆ ಬಿಟ್ಕೊಂಡೈತಿ, ಚೆಂದ ಕುದ್ದೈತಿ. ಇವಾಗ ಎಗ್ ಬಾಯ್ಲ್ಡ್ ಮಾಡಿಟ್ಕೊಂಡೇನಿ. ಮೊಟ್ಟೆನ ಕುದಿಸಿಟ್ಕೊಂಡೀನಿ. 6 ಮೊಟ್ಟೆ ಸಾರು ಮಾಡಾಕತ್ತೀನಿ. ಇವಾಗ ನೋಡಿರಿ, ಕುದಿಸಿದಂಥ ಮೊಟ್ಟೆ ಸಿಪ್ಪೆ ಸುಲ್ದೇನಿ ಈ ಥರ ಕಚ್ಚಾಕೋಣ. ಅಂದ್ರೆ ಮಸಾಲೆ ಒಳಗೆ ಹೋಗಿ ಭಾಳ ಟೇಸ್ಟ್ ಆಗ್ತದೆ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಲ್ಲೇ ಆ ಮೊಟ್ಟೆಗಳನ್ನು ಸ್ವಲ್ಪ ಫ್ರೈ ಮಾಡೋಣ. ಯಾಕೆ ಫ್ರೈ ಮಾಡಬೇಕಂದ್ರೆ ಟೇಸ್ಟೂ ಚೆನ್ನಾಗಾಕತಿ ಮತ್ತು ಸಾರಿನಾಗ ಅವು ಮೊಟ್ಟೆ ಒಡೆಯೋದಿಲ್ಲ. 1-2 ನಿಮಿಷ ಚೆಂದಾಗಿ ಸಣ್ಣ ಉರಿಯೊಳಗೆ ಫ್ರೈ ಮಾಡಿ ಆ ಕುದಿಯುವಂತಹ ಸಾಂಬಾರ್ನಾಗ ಹಾಕಿಬಿಡೋಣ. ಸಾರಿನಾಗ ಸೂಪರಾದಂಥ ಮೊಟ್ಟೆ ಸಾರು ರೆಡಿ ಆಗ್ತದೆ. ಯಾರೆಲ್ಲ ವಿಡಿಯೋ ನೋಡತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ನೋಡಿರಿ, ಇದ್ರಾಗ ಹಾಕಿ ಒಂದು 2 ನಿಮಿಷ ಈಗ ಬೇಯಿಸ್ಕೊಂಬಿಟ್ರೆ ಮೊಟ್ಟೆ ಸಾರು ರೆಡಿ ಆಗ್ತದೆ.
ಇದು ಚಪಾತಿಗೂ ಬರ್ತೈತಿ, ಅನ್ನಕ್ಕೂ ಬರ್ತೈತಿ. ಭಾಳ ಅಂದರೆ ಭಾಳ ಟೇಸ್ಟಿಯಾಗಿ ಬಂದಿತ್ತು ಸಾರು. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ಎಲ್ಲರಿಗೂ ನಮಸ್ಕಾರ.